ನೀನೇ ನೋಡ ಸರಿ ಮಾತಾಡ್ಬೇಕಾಯ್ತಾ? ಯಾಕೆ ಯಾರು ಏನು ನೋಡ್ಕೊಂಡು ಮಾತಾಡು. ಯಾಕೆ ನೋಡ್ ಗೊತ್ತಿದ್ದಕ್ಕೆ ಮಾತಾಡುದು. ಯಾರು ಏನಂತ ಗೊತ್ತುಂಟು. ನೀನು ಬಂದ ಯಾವ ಗುರುಮಠಕ್ಕೆ? ನಾನು ಇತ್ತೀಚೆಗೆ ಬಂದಿದ್ದು. ಹೌದಾ? ನಾವು ನೀನು ಆದಿ ಜಾಂಬವ. ಇದು ಬಿಗು ಉಂಟು. ನೀನು ಇಲ್ವಾ ಅಂತ ತಕ್ಷಣ ನೀನು ಕರದಲ್ಲಿ ಬರ್ಲಿಕ್ಕೆ ನಾನು ಆದಿ ಜಾಂಬವ ಅಂದ್ಯಾ? ಈಗ ಕೇಳಿದ ವಿಷಯ ಹೇಳ್ತೇನೆ. ನೀನೇ ಕಲಿ ಹನುಮ, ನಮ್ಮೋರಳು ನೀನೇ ಕಲಿ ಹನುಮ. ಅಂಕದೆ ಅಣುಕದೆ ಲಂಕೆಯೋಳು ಸೆಲುಕದೆ ಪಂಕಜಮುಖಿ ಸೀತೆಯನ್ನು ಕಂಡು ಬರುವುದಕ್ಕೆ ನೀನೇ ಕಲಿ ಹನುಮ ಅಂತೇಳಿ ಹನುಮಂಗ್ ಹೇಳಿದ್ದು ಆದಿ ಜಾಂಬವರ ಬಿಟ್ರೆ ಮತ್ತೊಬ್ಬಲ್ಲ ನೆನ್ಪಿಟ್ಕೋ. ನೀನ್ ಏನ್ ತಿಳ್ಕೊಂಡೆ? ನಿನ್ ಬಾಲ ಒಂದಿಲ್ಲ ಬಿಟ್ರೆ ನಿನ್ ಬುದ್ಧಿ ಎಲ್ಲ ಹಾಗೆ ಮತ್ತೆ ಬುದ್ಧಿ ನಿಂದು. ಹನುಮಂತನ್ ಹೇಳ್ಬೇಡ ಮತ್ತೇನ ಬುದ್ಧಿ ಎಲ್ಲ ಹನುಮಂತ ಅಂತ ಹೇಳು. ಹೇಳ ಯಾರ ನೀವು ಇಚ್ಛಿಸ್ ತಕೊಂಡು ಮಲಗ್ತೀರಿ, ನಾರಾಗಲ್ಲ. ಮಲ್ಕೊಂಡಾರ ಆಗಿರ್ತೇ ಬಿಟ್ರೆ ನಿದ್ದೆ ಮಾಡುವುದಿಲ್ಲ. ಇಲ್ಲಿ ಎಂತೆಂತ ಹೇಳ್ತಿರ್ ಬಂದದೆಲ್ಲ ಕೇಳ್ತಿರ್ತೆ. ಎಲ್ಲ ಬೇರೆ ಹೇಳತ್ ನಮ್ಮ ಗುರುಗಳು ಹೇಳ ಅದು ಇಟ್ಕೊಂಡು ಪ್ರಸಾದಕ್ಕೆಲ್ಲ ಬೇಕು ಅಂತೇಳಿ ನಂಗೂ ಇಂಥದ್ದು ಹೇಳ್ಕೊಡ ಹೇಳ್ಕೊಡುದಲ್ಲ. ನಿದ್ದೆ ಬಿಟ್ಟಕ್ಕೆ ನೋಡು ನಿದ್ರೆ ಬಿಡುದು. ಹಾಗೆ ಹಾಗಾಗಿ ಹನುಮಂತ ತುರ್ಕಾಗಿದ್ದು ನೆನ್ಪಿಟ್ಕೋ. ಜಾಂಬವ್ರು ಹೇಳದ ಮೇಲೆ ಯಾಕೆ ಹೇಳಿದ್ದಾನು? ನಾವಿಲ್ಲಿ ಹಳೆಯ ವಿದ್ಯಾರ್ಥಿಗಳು, ನೀವೆಲ್ಲ ಮೊನ್ನೆ ಬಂದವರು. ಇತ್ತೀಚೆಗೆ ಒಂದು ಹೇಗಿರ್ಬೇಕು, ಹಳೆಯ ವಿದ್ಯಾರ್ಥಿಗಳನ್ನ ನೋಡಿ ಕೇಳಿ ಅಲ್ಲ ಅವ್ರಿಗೆ ಒಂದು ಗೌರವ ಕೊಟ್ಕೊಂಡು ಇರುವುದು ಲಕ್ಷಣ. ನೋಡಿ ಕೇಳಿ ಗೌರವ ಕೊಡ್ಬೇಕು ಅಂತ ಆದ್ರೆ ನಿನಗೆ ಏನು ಬರ್ತದಂತ ಬೇಕಲ್ಲ, ಏನು ಬರುವುದಿಲ್ಲ ಅಂತ ಬೇಕಲ್ಲ. ಏನೋ ತರಗತಿಯ ಕೊನೆಯ ಸರದಿಯಲ್ಲಿ ಕುಳಿತುಕೊಳ್ಳುವ ನಿನಗೆ ಇಷ್ಟ ಅಹಂಕಾರ ಇರ್ಬೇಕಾದ್ರೆ ತರಗತಿಯ ಪ್ರಥಮ ಸರದಿಯಲ್ಲಿ ಕುಳಿತುಕೊಳ್ಳುವವರು ನಾವು ನಮಗೆ ಎಷ್ಟು ಇರ್ಬೇಡ. ಹುಚ್ಚ ನೀನು, ನಿನ್ಗೆ ಅದೇ ಅರ್ಥ ಆಗುದಿಲ್ಲ. ಯಾಕೆ ಪ್ರಥಮದಲ್ಲಿ ಯಾಕೆ ಕೂರಿಸ್ತಾರೆ ಹೇಳು? ಏನು ಗೊತ್ತಿಲ್ಲದ ಮಕ್ಕಳನ್ನೆಲ್ಲ ಮುಂದೆ ಕೂರಿಸುವುದು, ಗೊತ್ತಿದ್ದವ್ರನ್ನ ಹಿಂದೆ ಕೂರಿಸುವುದು. ನನ್ನ ಹತ್ರ ಮಾತಾಡ್ತೀನಿ. ಅದಕ್ಕೆ ಇರ್ಬೇಕು ಗುರುಗಳು ಏನಾದ್ರೂ ಪ್ರಶ್ನೆ ಕೇಳುವುದೇ ತಡ, ಶ್ರೀಯುತರ ತಲೆಯೇ ಕಾಣುವುದಿಲ್ಲ. ಅಗತ್ಯ ಇಲ್ಲ. ನಮಗ್ ಗೊತ್ತಿಲ್ಲ ಅಂತಲ್ಲ, ಉಳಿದವ್ರು ಉತ್ತರ ಕೊಡ್ಲಿ, ಓದ್ತಿದ್ರೆ ಪಕ್ಷದಲ್ಲಿ ನಾವು ಎತ್ತಿದ್ದು ಉತ್ತರ ಕೊಡುವ ಅಂತೇಳಿ ನಾವು ಹಿಂದಿರುದ ಬಿಟ್ರೆ ಗೊತ್ತಿಲ್ಲದ ನೆನ್ಪಿಟ್ಕೋ. ನಿನ್ ಲೆಕ್ಕ ಅಲ್ಲಿ ಕೂತ್ಕೊಂಡು ನಂಗೆ ಏನು ಗೊತ್ತಾಗಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಾವಲ್ಲಿ ಯಾಕೆ ಕೂತ್ಕೊಳತ್ತೆ? ನಾನು ಮತ್ತೆ ಕೂತ್ಕೊಳ್ಳೋದು. ಆಚೆ ಈಚೆ ಇದ್ರೆ ಎಂತೆಂತ ಮಾತಾಡ್ತಾರೆ ಏನು? ನಾನು ಯಾರ್ಯಾರು ಇಲ್ಲಿ ಹಾಗೆ ಏನೇನು ಮಾತಾಡ್ತೀರಿ ನೀವು, ಪ್ರತಿಯೊಂದು ವಿಷಯ ನಂಗೆ ಗೊತ್ತಾಗ್ತದೆ. ಎಲ್ಲ ನಂಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ ಇಲ್ಲ. ಆದ್ರೆ ನಾವು ಸುಮ್ಮನೆ ಇರ್ತೆ. ಯಾಕೆ? ನೋಡಿಯೂ ನೋಡಿದವರಾಗಿ ಇರ್ಬೇಕು ಅಂತ. ಅದ್ರ ಅರ್ಥ ಗೊತ್ತಿಲ್ಲ ಅಂತಲ್ಲ, ಯಾರಿಗೆ ಗೊತ್ತಿಲ್ಲ ಅಂತ ಹೇಳಿ ಆವಾಗ ಎತ್ತಿಂದ ಉತ್ತರ ಕೊಡ್ತೇನೆ. ಯಾವ ಪ್ರಶ್ನೆ ಕೇಳಲಿ ಉತ್ತರ ಕೊಡುದಲ್ಲ. ನಿನ್ನಂತವ್ರು ಇನ್ನೊಂದು ಇಬ್ರು ಇದ್ರೆ ಇನ್ನು ಮಕ್ಕಳು ಗುರುಮಠಕ್ಕೆ ಬರುವುದೇ ಇಲ್ಲ. ಇಬ್ಬರು ಹಾಕೊಂಡೇ ತಲೆಬಿಸಿ ಆಗಿದೆ ಅವರಿಗೆ. ಮತ್ತಿಬ್ರು ಯಾಕೆ ಇಲ್ಲಿ? ಯಾಕೆ ಬಂದಂತ ಹೊಸ ವಿದ್ಯಾರ್ಥಿಗಳನ್ನ ಬಾಯಿಗೆ ಬಂದಾಗ ಹೆದರ್ಸುದು ನೀವಿಬ್ರು ಸೇರಿ. ಹೆದರ್ಸುವುದಲ್ಲ, ಅವ್ರು ಕಲಿಬೇಕು ಅಂತ ಹೇಳು. ಹೌದಾ? ಹೆದರ್ಸಾಗ ಆಗ್ತದೆ ಅಷ್ಟೇ. ಈಗ ಬಿಡು, ಈಗ ನೀ ನನಗೆ ಹೆದರ್ಸ್ತಾ ಇದ್ದೀಯಲ್ಲ, ಇನ್ನೊಂದು ಸ್ವಲ್ಪ ವರ್ಷ ಹೋಗ್ಲಿ, ನನಗೆ ಮದುವೆ ಆಗಿ ನನ್ನ ಮಕ್ಕಳು ಇದೇ ಗುರುಮಠಕ್ಕೆ ಬಂದು ಸೇರಿದ್ರು, ಆವಾಗ್ಲೂ ನೀನ್ ಇಲ್ಲೇ ಕುಳಿತುಕೊಂಡು ಹೆದರ್ಸ್ತಾ ಇರ್ತೀನಿ. ಇವಳ ಮಕ್ಕಳು ಗೊತ್ತಾದ್ರೆ ಬೇರ್ಸುವ ಮೊದಲು. ಅದು ಬೇಡ ನಿನ್ಗೆ, ನಾನು ನೋಡಿ ಆಗಿದೆ. ಅದ್ ನಿಮ್ಗೆ ವಿಷಯ ಗೊತ್ತುಂಟ? ಒಂದಾನೊಂದು ಕಾಲದಲ್ಲಿ ನಾನು ಕುಣಿಯೋರು ಬಾರಿಸ್ತಾ ಇದ್ರು. ಆಗ ಅವ್ರಿಗೆ ಮದುವೆ ಆಗ್ಲಿಲ್ಲ, ಆಗ ಅವರಿಗೆ ಮದುವೆನೇ ಆಗ್ಲಿಲ್ಲ. ಈಗ ಅವ್ರ ಮಗ ನಂಗೆ ಬಾರಿಸ್ತಾ ಇದ್ದ. ಯಾರದು? ಅದು ಯಾರಂತ ಬೇಡ, ಅವ್ನು ಗೊತ್ತಾಯ್ತು, ನಂಗೆ ಗೊತ್ತಾಯ್ತು. ಹಾಗೆ ನಾಳೆ ನಿನ್ನ ಮಕ್ಕಳು ಬಂದ್ರು ನಾವು ಉತ್ತರ ಕೊಡ್ತೇವೆ, ಸಮಸ್ಯೆ ಇಲ್ಲ. ನಮ್ಮ ಮಕ್ಕಳು ಬಂದ್ರು ಬಾರಿಸ್ತಾ ಇರ್ತಾರೆ, ನೀನ್ ಇಲ್ಲಿ ಕುತ್ಕೊಂಡು ಹಾರಿಸ್ತಾ ಇರ್ತೀಯ. ಹಾರಿಸುವುದೇ ಹಾರಿಸುವ ಸಮಯದಲ್ಲಿ ಹಾರಿಸುವುದೇ. ನೀನು ಉಳಿದವ್ರಿಗೆ ಹೆದರಿಸಿದ ಹಾಗೆ ನನಗೆ ಹೆದರಿಸಬೇಡ. ನಾನು ಯಾರು ಗೊತ್ತುಂಟಾ? ನನ್ನ ಕಟ್ಟ ಬಿಡು, ನನ್ನ ಗೆಳತಿ ಯಾರು ಗೊತ್ತುಂಟಾ? ಸಹಸ್ರಾಳ ಗೆಳತಿ ನಾನು, ಗೊತ್ತಾಯ್ತಾ? ಇದೆಲ್ಲ ಹಾಗೆಯಾ? ನಾನು ಯಾರು ಜನ ಗೊತ್ತುಂಟಾ? ನಾವು 3 ಜನ. ಅಯ್ಯೋ, ಎಷ್ಟು ಜನ ಬೇಕು?
ಮನೆ ಯಜಮಾನ್ರಿಗೆ ಗೊತ್ತಿರುವುದಿಲ್ಲ, ಕೆಲಸಕ್ಕಿದ್ದವ್ರಿಗೆ ಗೊತ್ತಿರುವುದಿಲ್ಲ. ಇದು ಹಾಗೆ. ಅದಕ್ಕೆ ಉದಾಹರಣೆ ಹೇಳಿದ್ದಾರೆ. ಹ, ಪ್ರಖರವಾದ ಹ. ಸೂರ್ಯನ ಬೆಳಕಿಗಾದ್ರೂ ಎದೆ ಕೊಟ್ಟು ನಿಲ್ಲಬಹುದು, ಹ. ಅದೇ ಸೂರ್ಯನ ಬೆಳಕಿನಿಂದ ಬಿಸಿಯಾದ ಹೊಯ್ಗೆ ಮೇಲೆ ನಿಲ್ಲಕ್ಕಾಗುವುದಿಲ್ಲ. ಗೊತ್ತಿಲ್ಲ ಮಾರ್ರೆ. ಅಯ್ಯೋ. ನೀನು ನಿನ್ ಸ್ವರೂಪದಿದ್ದಾಗ ಹೇಳ್ತೀಯಲ್ಲ ಮಾರ್ರೆ ನೀನು. ಆ ಶುರು ಮಾಡುದು ಎಲ್ಲಿಂದ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ. ಕೆಲವು ದಿವಸ ಹಾಗೆ ಬರ್ತಿರ್ತದೆ, ಹೇಳ್ತಿರ್ತೀನಿ ಹಾಗೆ ಅಭ್ಯಾಸ ಉಂಟು ನಮ್ಗೆ. ಆದ್ರೆ ಒಂದು ಏನೋ ನಿನ್ನದು ಏನಿದ್ರು ತರಗತಿಯ ಹೊರಗಡೆ ಗುರುಮಠದ ಆವರಣ ಉಂಟಲ್ಲ, ಹೌದು, ಅಲ್ಲಿ ಮಾತ್ರ ನಡೆದಿತ್ತು ಬಿಟ್ರೆ ಹಾ. ತರಗತಿಯ ಒಳಗೆ ನಿನ್ನೇನು ಸುದ್ದಿ ಇಲ್ಲ ನಿಂದು. ಎಲ್ಲ ನೋಡ್ತೇನೆ ಮುಂದೆ. ಹೌದಾ? ಏನ? ಎಲ್ಲೋದ್ರೂ ಬದುಕ್ತೇವೆ. ಇದೇ ರೀತಿ ಹೋಗುವವರಿಗೆ ಬರುವವರಿಗೆ ಉಪದ್ರ ಕೊಟ್ರೆ ಗುರುಗಳಲ್ಲಿ ಹೇಳಿ ತಕ್ಕ ವ್ಯವಸ್ಥೆ ಮಾಡ್ತೇನೆ. ಇದೇನು ಅಪ್ಪ ಇದೆ? ಮತ್ತೆ ನಿನ್ನ ಅಪ್ಪನ ಮನೆ ಇದು ನಮ್ದಲ್ಲ, ನಮ್ಮಪ್ಪಂದು ಹೇಳಿಲ್ಲ ನಾನು. ನೀವು ಹೇಳೋದು ನೋಡ್ರೆ ನಮ್ಮದೇ ಅಂತ ಹೇಳ್ದಲ್ಲ. ನಿನ್ನ ಹಾಗೆ ಹೋದವರಿಗೆ ಬಂದವರಿಗೆಲ್ಲ ನಾನು ಹೆದರ್ಸಿ ಹೋಗುದಿಲ್ಲ. ಗೊತ್ತಾ? ಎದುರಿಸ್ಬೇಕು, ಸರಿ ಇರ್ಬೇಕು ನೀವೆಲ್ಲ. ಹೌದಾ? ಸರಿ ಇರುವುದಿಲ್ಲ. ಮೊದ್ಲು ಗುರುಗಳು ಹೇಳಿಕೊಟ್ಟ ಪಾಠ ಸರಿಯಾಗಿ ಕಲಿ. ಇದು ಬರ ನಿಂಗೆ ದಡ್ಡಿಲ್ಲ ಕಣ್ಗೆ ಹಚ್ಚಿರ ಜೋರಿತ್ತು ಬಾಯಿ ಮೇಲೆ ಬಾಯಕತ್ತಿದೆ. ಇದು ಒಳ್ಳೆ ವ್ಯಾಪಾರ ಮಾಡಿದ್ದೀರ, ಇದು ಭಯಂಕರ ವ್ಯಾಪಾರ ಮಾಡ್ಕೊಂಡಿದ್ದೆ ನಾನು. ನಿನ್ನ ನೋಡು, ನಾವು ಅಲ್ಲಿ ಬಿಟ್ಕೊಂಡ ಇದ್ವಿ ಎಲ್ಲ ಹಿಂದೆ ಇದ್ದೇವ. ನಾನು ಇಷ್ಟೊತ್ತು ಯಾಕೆ ಅವಳು ಮಾತಾಡಿಸ್ತಾ ಇದ್ದೆ, ನಿನಗೆ ಸರಿಯಾಗಿ ನೋಡುವ ಅಲ್ಲ, ನೀನ್ ನೋಡ್ ಸೈಡ್ ಅಂತ ಕಡಿಮೆ ಇಲ್ಲ ಮರೆ. ಇದು ಒಳ್ಳೆ ವ್ಯಾಪಾರ ಮಾಡುತ್ತೋ ಇದು ಇರ್ತಿದೆ ನೋಡ. ನಾನು ನಿನಗೆ ಜೋರು ಹಾಕ್ತಿದ್ದೆ, ಇವ ಒಳ್ಳೆ ಹುಡುಗ ಮಾಡಬಾರ್ದು ಅಂತಿದ್ದೆ. ಎಂತ ಗೊತ್ತದ? ಅದ ಎಲ್ಲ ಸಮಯದಲ್ಲಿ ಅದು ಜೋರಾಗೋದು ಸರಿ ಉಂಟ. ನಂಗೆ ಅಂತ ಆಯ್ತಲ್ಲ ಇನ್ನೊಂದು ಸರಿ ಮಾಡ್ಕೊಂಡು ಹೋಗ. ಓಡಿಸ್ತೇನೆ ನೋಡಿ. ಓಡಿಸ್ತೇನೆ. ಇಲ್ವಾ ಓಡೋದ್ರೆ ಇಬ್ರು ಓಡೋಬೇಕು. ನಮ್ನ ಓಡಿಸ್ತೇನೆ ಮುಂದ. ನಿಮ್ಗೆ ಇಲ್ಲಿ ಹೇಳೋರಿಲ್ಲ ಅಂತ ಹೇಳಿ ನಿಮ್ಗೆ. ನೀನಲ್ಲ, ನಿನ್ನ ಅಪ್ಪನಂತವ್ರು ಬಂದು ನನ್ನ ಓಡಿಸ್ಲಿಕ್ಕೆ ಆಗುದಿಲ್ಲ. ಈಗ ಹೇಳ್ದವರೆಲ್ಲ ಓಡೋಗಿದ್ದಾರೆ ಬಿಟ್ರೆ ನಾನು ಇಲ್ಲೇ ಇದ್ದೆ ಇವತ್ತಿನ. ಏನೇ ಇರಲಿ, ಇಷ್ಟ ಹೇಳ್ಕ ನನ್ನೊಂದು ಓಡಿಸ್ಬಿಡ ಬರ್ತೇನೆ. ಯಾವ ಕಾರಣಕ್ಕೂ ಓಡಿಸುವುದಿಲ್ಲ. ಒಂದೊಂದು ದಿವಸ ನಿನಗೆ ಜಾಗ ಕೊಟ್ಟು ನಾ ಬಿಟ್ಟು ಹೋದ್ರು ಹೋದೆ ಅಲ್ಲ, ಹಾಗಲ್ಲ ಹೋಗ್ತೇನಲ್ಲ, ನಿನಗೆ ಮೋಸ ಮಾಡೋದಿಲ್ಲ ಅಂತ. ಯಾಕೆ ನೀ ಇರ್ಬೇಕು, ಸರಿ ಸರಿ, ನೀನು ತಯಾರಾಗ್ಬೇಕು ಎನ್ನುವುದೇ ನನ್ನ ಉದ್ದೇಶ. ಆಯ್ತಣ್ಣ. ನಾನು ಯಾಕೆ ಅವಳು ಕೆಣಕಿತ್ತು, ಅವಳ ಪಾಪದವಳು ನಂಗೆ ಗೊತ್ತುಂಟು. ಅವಳ ಸ್ವಭಾವ ಹೇಗೆ ತಿಳ್ಕೊಳ್ಬೇಕು ಅಂತ ಕೆಣಕಿದ್ದೆ ಬಿಟ್ರೆ ಮತ್ತೆ ಮಕ್ಕಳ ಮನೆ ಮೇಲೆ ನಮ್ಗೆ ಯಾಕೆ ಸಿಟ್ಟು ಮಾರಾಯ. ಕಾಲೆ ಅಂದ್ರೆ ಸ್ವಲ್ಪ ಅಲ್ಲ, ಅದೇ ತೆಗದಾಗ ಉಂಟಲ್ಲೋ ಮಾರಾಯ. ನೀ ಕೊಲಿದ ಹೀಗೆ ಇನ್ನು ಕೊಲ್ತ್ರೆ ಎಷ್ಟು ಮನೆ ಎದ್ದದ್ದೇ ತೆಗದಾಗ ಉಂಟು. ಬೇಡ ಬೇಡಲ್ಲ? ಹಾಗೆ